ಬೆಳಗಾವಿಯಲ್ಲಿ ಮೀಸಲಾತಿಯ ಜನಾಕ್ರೋಶ ಹೆಚ್ಚಿದೆ. ಸೊ ಹಳ್ಳಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವಂತಹ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಮೈತ್ರಿಯ ಜೊತೆಗೆ ಪಂಚಮಸಾಲಿಗಳು ಕೂಡ ಈಗ ಕೈ ಜೋಡಿಸಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಮೀಸಲಾತಿಯ ಜನಾಕ್ರೋಶ. ಹೆಚ್ಚಿದ್ದು ಸಿಡಿದಿದ್ದಾರೆ ಪಂಚಮಸಾಲಿಗಳು. ಲಿಂಗಾಯತರ ವಿರುದ್ಧ ಕೇಸ್ ದಾಖಲಿಸಿದ್ದಕ್ಕೆ ಸಿಡಿದಿದ್ದಾರೆ ಶ್ರೀಗಳು. ಧರಣಿ ಸ್ಥಳದಲ್ಲಿ ಸಿಎಂ ಸಿದ್ದು ಬಾರದಿದ್ದಕ್ಕೆ ಸಮುದಾಯ ಕಿಡಿಕಾರ್ತಾ ಇದೆ. ರಾಜ್ಯದಾದ್ಯಂತ ಬೆಳಗಾವಿಯೂ ಸೇರಿ ಹೋರಾಟಕ್ಕೆ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಮೀಸಲಾತಿಯ ಜನಾಕ್ರೋಶ ಹೆಚ್ಚಿದ್ದು ಪಂಚಮಸಾಲಿ ನಾಯಕರ ಮೇಲೆ ಖಾಕಿ ನಡೆಸಿದ ಲಾಠಿ ಪ್ರಹಾರಕ್ಕೆ ಸೆಡೆದೆದ್ದಿದ್ದಾರೆ ಶ್ರೀಗಳು. ಹೋರಾಟದಲ್ಲಿ ಪಿಎಸ್ಐ ಸೇರಿ 17 ಸಿಬ್ಬಂದಿಗೆ ಗಂಭೀರವಾದ ಗಾಯವಾಗಿದೆ. ಕುಂದಾನಗರಿಯಲ್ಲಿ ಕಿಚ್ಚು ಹೆಚ್ಚಾಗಿದ್ದು ಪಂಚಮಸಾಲಿ ನಾಯಕರ ಮೇಲೆ ಲಾಠಿ ಪ್ರಹಾರ ಮಾಡಿದಕ್ಕೆ ಮತ್ತಷ್ಟು ಸಿಡಿದೆದ್ದಿದ್ದಾರೆ. ಜೊತೆಗೆ ಸರ್ಕಾರನೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಪಂಚಮಸಾಲಿ ಶ್ರೀಗಳು. ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ್ಲಿಂದಲೂ ಕೂಡ ನಾವು ಆಗ್ರಹ ಮಾಡ್ಕೊಂಡೇ ಬರ್ತಾ ಇದೀವಿ. ನಮ್ಮ ನಂಬಿಕೆಗೆಲ್ಲೋ ದ್ರೋಹ ಆಗ್ತಾನೆ ಇದೆ. ಕೊಡಿಸ್ತೀವಿ ಮೀಸಲಾತಿ ಅಂತಾರೆ, ಮಾತುಕತೆ ನಡೆಯುತ್ತೆ ಅಂತ ಹೇಳ್ತಾರೆ, ಬಟ್ ಯಾವುದು ಕೂಡ ಆಗಲ್ಲ ಅಂತ. ಸೊ ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ, ಆಗ್ಲೂ ಕೂಡ ಆಗ್ರಹವನ್ನ ಮಾಡ್ತಾರೆ. ಬಟ್ ಅಲ್ಲೂ ಲಿಂಗಾಯತ ನಾಯಕರೇ ಇದ್ರು. ಯಾವುದೇ ರೀತಿಯ ಪಂಚಮಸಾಲಿಗಳಿಗೆ ಮೀಸಲಾತಿ ವಿಚಾರದಲ್ಲಿ ಒಂದು ಭರವಸೆಯಾಗಿ ಉಳಿಯುತ್ತೆ. ಸೊ ಅದಾದ ನಂತರ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸೊ ಕಾಂಗ್ರೆಸ್ ಸರ್ಕಾರದ ಮೇಲಾದ್ರೂ ನಿರೀಕ್ಷೆ ಇಡೋಣ ಅಂದ್ರೆ ಸರ್ಕಾರ ಮೀಸಲಾತಿ ವಿಚಾರಕ್ಕೆ ಈಗ ಒಂದು ದೊಡ್ಡ ಎಡವಟ್ಟು ಮಾಡ್ಕೊಂಡಿರೋ ತರ ಕಾಣಿಸ್ತಾ ಇದೆ. ಅಲ್ಲಿ ಬಿಜೆಪಿ ನಾಯಕರು ಯತ್ನಾಳ್ ಅವರು ಕೂಡ ಆ ಒಂದು ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದನ್ನ ನಾವು ಗಮನಿಸಬಹುದು. ಅಲ್ಲಿ ಅವ್ರನ್ನೂ ಕೂಡ ಬಂಧಿಸೋದಕ್ಕೆ ಮುಂದಾಗಿದ್ರು. ಮುಂದಿನ ದಿನಗಳಲ್ಲಿ ಹಳ್ಳಿಯಲ್ಲೂ ಕೂಡ ಹೋರಾಟ. ಸಿದ್ದು ಸರ್ಕಾರಕ್ಕೆ ಚಾಟಿ ಬೀಸೋಕೆ ಮುಂದಾಗ್ತಾ ಇದ್ದಾರೆ ಶ್ರೀಗಳು. ಇಂದು ಜಿಲ್ಲಾ ತಾಲೂಕು ಗ್ರಾಮದ ಮಟ್ಟದಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದೆಯಂತೆ ಕರೆ ಕೊಟ್ಟಿದ್ದಾರೆ ಜಯ ಮೃತ್ಯುಂಜಯ ಶ್ರೀ. ಪ್ರತಿಭಟನೆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಶ್ರೀಗಳು. ಖಾಕಿಯ ನಡೆಯನ್ನ ಖಂಡಿಸಿ ಧಿಕ್ಕಾರವನ್ನ ಕೂಗೋದಕ್ಕೆ ಸಮುದಾಯ ಸಜ್ಜಾಗಿದೆ. ಹಳ್ಳಿಯಲ್ಲೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸಿದ್ದು ಸರ್ಕಾರಕ್ಕೆ ಚಾಟಿ ಬೀಸಕ್ಕೆ ನಾವು ಮುಂದಾಗಿದ್ದೀವಿ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಜಿಲ್ಲಾ ತಾಲೂಕು ಗ್ರಾಮ ಮಟ್ಟದಲ್ಲಿ ಕೂಡ ಪ್ರತಿಭಟನೆಯ ಬಿಸಿ ಸರ್ಕಾರಕ್ಕೆ ಮುಟ್ಟತ್ತೆ. ಇತ್ತ ನಿನ್ನೆ ಮುಂದೂಡಿಕೆಯಾಗಿತ್ತು. ಎಸ್.ಎಂ. ಕೃಷ್ಣ ಅವರ ನಿಧನದ ಹಿನ್ನೆಲೆ ನಿನ್ನೆ ಸದನ ನಡೆದಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಳಗಾವಿ ಶಾಂತಿಯುತವಾಗಿತ್ತು. ಸೊ ಮೊನ್ನೆ ಮಧ್ಯಾಹ್ನ ಆದಂತಹ ಗಲಭೆಯಿಂದ ಎಲ್ಲಾದ್ರೂ ನಿನ್ನೆನೂ ಕೂಡ ಇದ್ದಿದ್ರೆ ಸಿಕ್ಕಾಪಟ್ಟೆ ಟಫ್ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಮತ್ತೊಮ್ಮೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಹಳ್ಳಿಯಲ್ಲೂ ಕೂಡ. ಕಾರಣರಾಗಿರ್ತಕ್ಕಂಥ ತಾಳ್ಮೆ ಕಟ್ಟೆ ಹೊಡೆದಿತ್ತು, ಸಹನೆ ಕಟ್ಟೆ ಮೀರಿತ್ತು. ಇಂಥ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನ ಎಡಿಜಿಪಿ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಲ್ಲಿ ಒಂದ್ ಕಡೆ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸರ್ಕಾರ ಮೇಲೆ ನೀವೇ ಪರೋಕ್ಷ ಕೆಟ್ಟ ತಂದಿರುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಲಿಂಗಾಯತ ಮಾಡಿರ್ತಕ್ಕಂಥ ಈ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು. ಕಾರಣರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಬೇಕು. FIR ಮಾಡಿದ್ರಿ ಅದು ರದ್ದುಗೊಳಿಸಬೇಕು. ಜೊತೆಯಲ್ಲಿ ಇವತ್ತೇನು ನಾವು ಸಹ ಇದೆಲ್ಲವನ್ನು ಖಂಡಿಸ್ಬಿಟ್ಟು ಗುರುವಾರ ದಿವಸ ಡಿಸೆಂಬರ್ 17ನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ನಮ್ಮ ಪಂಚಮಸಾಲಿ, ಮಲೇಗೌಡ, ಗೌಡ ಲಿಂಗಾಯತ, ದೀಕ್ಷೆ ಲಿಂಗಾಯತ, ಚತುರ್ಥ ಲಿಂಗಾಯತ ಬಂಧುಗಳು ನಿಮ್ಮ ಹಳ್ಳಿ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇಂಥ ಘಟನೆಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಇಡೀ ನಾಡಿನ ಜನರಿಗೆ ಕರೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ನಾವು ಸಹ ಬೆಳಗಾವಿ ಜಿಲ್ಲೆ ಘಟಕದಲ್ಲಿ
ಸಾಧ್ಯವಾದ್ರೆ ಹಿರೇಬಾಗೇವಾಡಿರ್ತಕ್ಕಂಥ ಟೋಲ್ ನಾಕಾರು ಬಂದ್ ಮಾಡ್ತೀವಿ ಅಥವಾ ಹತ್ತಿರಿಕೆ ಟೋಲ್ ನಾಕ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ನಾವು ಸಹ ವ್ಯಕ್ತಪಡಿಸ್ತೀವಿ. ತಾಳ್ಮೆ ಕಟ್ಟೆ ಹೊಡೆದಿತ್ತು, ಸಹನೆ ಕಟ್ಟೆ ಮೀರಿತ್ತು, ಇಂಥ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನ ಎಡಿಜಿಪಿ ಮಾಡೋಕ್ಕಾಗಿತ್ತು. ಅದನ್ನ ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಲ್ಲಿ ಒಂದ್ ಕಡೆ ದುರುದ್ದೇಶದಿಂದ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಸರ್ಕಾರ ಮೇಲೆ ನೀವೇ ಪರೋಕ್ಷ ಕೆಟ್ಟ ಹೆಸರು ತಂದಿರಿ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಲಿಂಗಾಯತ ಮಾಡಿರ್ತಕ್ಕಂಥ ಈ ದುಷ್ಕೃತ್ಯಕ್ಕೆ ಕ್ಷಮಾಪಣೆ ಕೇಳಬೇಕು. ಕಾರಣರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. FIR ಮಾಡಿದ್ರೆ ಅದು ರದ್ದುಗೊಳಿಸಬೇಕು. ಜೊತೆಯಲ್ಲಿ ಇವತ್ತೇನು ನಾವು ಸಹ ಇದೆಲ್ಲವನ್ನು ಖಂಡಿಸ್ಬಿಟ್ಟು ಗುರುವಾರ ದಿವಸ ಡಿಸೆಂಬರ್ 17ನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ನಮ್ಮ ಪಂಚಮಸಾಲಿ, ಮಲೇಗೌಡ, ಗೌಡ ಲಿಂಗಾಯತ, ದೀಕ್ಷೆ ಲಿಂಗಾಯತ, ಚತುರ್ಥ ಲಿಂಗಾಯತ ಬಂಧುಗಳು ನಿಮ್ಮ ಹಳ್ಳಿ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ, ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇಂಥ ಘಟನೆಯನ್ನು ಖಂಡಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಇಡೀ ನಾಡಿನ ಜನರಿಗೆ ಕಾರ್ಯಪಡಿಸಿ ಇಚ್ಛೆ ಪಡ್ತೀನಿ. ನಾವು ಸಹ ಬೆಳಗಾವಿ ಜಿಲ್ಲೆಯ ಘಟಕದಲ್ಲಿ ಸಾಧ್ಯವಾದ್ರೆ ಹಿರೇಬಾಗೇವಾಡಿರ್ತಕ್ಕಂಥ ಟೋಲ್ ನಾಕಾರು ಬಂದ್ ಮಾಡ್ತೀವಿ ಅಥವಾ ಹತ್ತಿರಿಕೆ ಟೋಲ್ ನಾಕ ಬಂದ್ ಮಾಡಿ ನಮ್ಮ ಆಕ್ರೋಶವನ್ನು ನಾವು ಸಹ ವ್ಯಕ್ತಪಡಿಸ್ತೀವಿ. ತಾಳ್ಮೆ ಕಟ್ಟೆ ಹೊಡೆದಿತ್ತು, ಸಹನೆ ಕಟ್ಟೆ ಮೀರಿತ್ತು, ಇಂಥ ಜನರನ್ನ ಶಾಂತಿಗೊಳಿಸೋ ಪ್ರಯತ್ನವನ್ನ ಎಡಿಜಿಪಿ ಮಾಡೋಕ್ಕಾಗಿತ್ತು. ಅದನ್ನ ಬಿಟ್ಟು ನೀವು ಲಾಠಿ ಚಾರ್ಜ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಲ್ಲಿ ಒಂದ್ ಕಡೆ ಶ್ರೀಗಳು ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅಮಾನತು ಮಾಡಿ ಯಾರೆಲ್ಲ ಖಾಕಿ ಪಡೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿತ್ತಲ್ಲ, ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂದಾಗಿತ್ತು, ಅವ್ರನ್ನ ಅಮಾನತು ಮಾಡಿ ಅಂತ ಕೂಡ ಆಗ್ರಹ ಮಾಡ್ತಾ ಇತ್ತು. ಜನಾಕ್ರೋಶ ಹೆಚ್ಚಾಗಿದೆ. ಬೆಳಗಾವಿಯಲ್ಲಿ ಕೂಡ ಲಾಠಿ ಪ್ರಹಾರದ ವಿರುದ್ಧ ಕೇಸರಿ ನಾಯಕರು ಸೆಡೆದಿದ್ದಾರೆ. ಬೆಳಗಾವಿಯಲ್ಲಿ ಆದಂತಹ ಪ್ರಕರಣಕ್ಕೆ ಕಿಡಿಕಾರಿದ್ದಾರೆ. ಪಂಚಮಸಾಲಿಗಳ ಮೇಲೆ ಹಲ್ಲೆಯನ್ನ ಖಂಡಿಸಿ ಹೋರಾಟಕ್ಕೆ ಕೇಸರಿ ಕೂಡ ಸಜ್ಜಾಗ್ತಿದ್ದು ಇವತ್ತು ವಿಕಾಸಸೌಧದ ಎದುರು ಪ್ರತಿಭಟನೆಗೆ ಅಣಿ ಹಾಕಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಈ ಹೋರಾಟವನ್ನ ಖಂಡಿಸಿ, ಅವ್ರ ಮೇಲೆ ಆದಂತಹ ಲಾಠಿ ಪ್ರಹಾರವನ್ನ ಖಂಡಿಸಿ ಹೋರಾಟಕ್ಕೆ ಮುಂದಾಗ್ತಿದ್ದು ಆಡಳಿತ ಪಕ್ಷಕ್ಕೆ ಸದನದ ಒಳ ಹೊರಗೆ ಟಕ್ಕರ್ ಕೊಡೋ ಪ್ಲಾನ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಹೋರಾಟಕ್ಕೆ ಕೇಸರಿ ಪಾಳಿಯ ಸಜ್ಜಾಗಿದೆ. ಸದನದ ಹೊರಗೂ ಒಳಗೂ ಟಕ್ಕರ್ ಕೊಡುವ ಪ್ಲಾನ್ ಅನ್ನ ಮಾಡಿದೆ. ಸುವರ್ಣಸೌಧದ ಎದುರು ಧರಣಿ ನಡೆಸುವ ಮಾಸ್ಟರ್ ಪ್ಲಾನ್ ಅನ್ನ ನಡೆಸಿದೆ. ಇಂದು ಬೆಳಿಗ್ಗೆ 10 ಗಂಟೆಗೆ ಬಿಜೆಪಿಯಿಂದ ಪ್ರತಿಭಟನೆ ನಡೆಯುತ್ತೆ. ವಿಕಾಸಸೌಧದ ಎದುರು ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆಯುವಂತಹ ಪ್ರತಿಭಟನೆ ಇದು ಪಂಚಮಸಾಲಿಗಳ ಮೇಲೆ ನಡೆಸಿದಂತಹ ಹಲ್ಲೆ, ಲಾಠಿ ಚಾರ್ಜ್ ಇದನ್ನ ಖಂಡಿಸಿ ನಡೆಸುವಂತಹ ಹೋರಾಟ. ಸೊ BR ಅಂಬೇಡ್ಕರ್ ಪ್ರತಿಮೆಯ ಎದುರು, ವಿಕಾಸಸೌಧದ ಎದುರು BR ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಧರಣಿಯನ್ನ ನಾವು ಮಾಡ್ತೀವಿ. ಕೇವಲ ಹೊರಗ್ ಮಾತ್ರ ಅಲ್ಲ, ಸದನದ ಒಳಗೂ ಆ ವಿಚಾರವನ್ನ ಚರ್ಚೆ ಮಾಡ್ತೀವಿ. ಎಷ್ಟರ ಮಟ್ಟಿಗೆ ಸರಿ ಮೀಸಲಾತಿ ಕೇಳಿದವ್ರ ಮೇಲೆ ಲಾಠಿ ಚಾರ್ಜ್ ಮಾಡುವುದು, ಇದು ಸರ್ಕಾರದ ಧೋರಣೆಯನ್ನ ತೋರತ್ತೆ ಅಂತ ಹೇಳಿ ಆರ್ ಅಶೋಕ್ ವಿಪಕ್ಷ ನಾಯಕರು ಹಾಗೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಜ್ಜಾಗಿದೆ ಕೇಸರಿ ಪಡೆ. ಇತ್ತ ಬೆಳಗಾವಿ ಲಾಠಿ ಪ್ರಹಾರದ ವಿರುದ್ಧ ಕೇಸರಿ ನಾಯಕರು ಸಿಡಿದೆದ್ದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಈಗಾಗಲೇ ಸದನ ಮೀಸಲಾತಿ ವಿಚಾರ, ಪಂಚಮಸಾಲಿ ಹೋರಾಟಗಾರರ ಮೀಸಲಾತಿ ವಿಚಾರಕ್ಕೆಲ್ಲೋ ಆಕ್ಷೇಪಣೆ ವ್ಯಕ್ತವಾಯಿತು ಅಥವಾ ಆ ಒಂದು ವಿಚಾರಕ್ಕೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಆದ ಲಾಠಿ ಚಾರ್ಜ್ ಆಗಿರ್ಬೋದು, ಅದಕ್ಕೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಸೊ ಇವತ್ತು ಬಿಜೆಪಿ ಒಂದು ಹೋರಾಟವನ್ನ ಮಾಡ್ತೀವಿ ಅಂತ ಮುಂದಾಗಿದೆ. ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ, ಏನಾಯ್ತು ಅವತ್ತು ಆಕ್ಚುಲಿ ಅಂತ? ಪವಿತ್ರ, ಏನು ಪಂಚಮಸಾಲಿ ಮೀಸಲಾತಿಗಾಗಿ ಈಗಾಗಲೇ ಪಂಚಮಸಾಲಿ ಅವರು ಏನು ರಾಜ್ಯದಾದ್ಯಂತ ಬೃಹತ್ ಹೋರಾಟವನ್ನು ಕೂಡ ಈ ಹಿಂದೆ ಕೂಡ ನಡೆಸಿದ್ರು. ಅದಂತೆಯೂ ಕೂಡ ಮೊನ್ನೆಯೂ ಕೂಡ ಒಂದಿಷ್ಟು ಕಾಲ ಸರ್ಕಾರಕ್ಕೂ ಕೂಡ ಕಾಲಾವಕಾಶ ಕೊಟ್ಟಿದ್ರು. ಎಲ್ಲ ಒಂದ್ ಕಡೆ ಸರ್ಕಾರ ತಮ್ಮ ವಿರುದ್ಧವಾದಂತಹ ಧೋರಣೆ ತೋರ್ತಾ ಇದೆ ಅನ್ನೋ ಒಂದು ರೀತಿಯಲ್ಲೂ ಕೂಡ ಮೊನ್ನೆ ಒಂದು ಸುವರ್ಣಸೌಧ ಮುತ್ತಿಗೆ ಹಾಕುವುದರ ಮುಖಾಂತರ
ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ಬೇಕು, ಆಗ್ರಹಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಬೃಹತ್ ಆದ ಪ್ರತಿಭಟನೆಯನ್ನು ಕೂಡ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ರು. ಅದಾದ ನಂತರ ಏನು ಪ್ರತಿಭಟನೆ ಒಂದು ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತು. ಕೆಲವೊಂದಿಷ್ಟು ವಿಚಾರಗಳಿಗೆ ಕಲ್ಲು ತೂರಾಟ, ಲಾಠಿ ಚಾರ್ಜ್ ಈ ಒಂದು ವಿಚಾರಗಳು ಕೂಡ ನಡೀತು. ಎಷ್ಟೊಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂದಿಷ್ಟು ಜನಕ್ಕೆ ಗಾಯಗಳು ಕೂಡ ಆಯ್ತು. ಅದಾದ ನಂತರ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಪಂಚಮಸಾಲಿ ಶ್ರೀಗಳು ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾವು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಕೂಡ ಯಾರೊಬ್ರು ಕೂಡ ನನ್ನ ಬಳಿ ಬಂದು ಮಾತನಾಡ್ಲಿಕ್ಕೆ ರೆಡಿ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತದ್ದು. ಇನ್ನು ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಅವರು ಪಕ್ಷದ ಪ್ರೇರಿತರಾಗಿ ಒಂದಿಷ್ಟು ರಾಜಕಾರಣಿ ಬೇರೆ ಪಕ್ಷದವರ ಒಂದು ಪ್ರೇರಿತರಾಗಿ ಈ ರೀತಿಯಾದಂತಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಂಧಾನಕ್ಕೆ ಯಾವುದೇ ಕಾರಣಕ್ಕೂ ಮುಂದಾಗ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಮುಂದಾಳತ್ವವನ್ನು ವಹಿಸಿದಂತಹ ಯತ್ನಾಳ್ ಸೇರಿದಂತೆ ಅನೇಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿದ್ರು. ಅದಾದ ನಂತರ ಏನ್ ಲಾಠಿ ಚಾರ್ಜ್ ಆಯ್ತು, ಅದರಿಂದ ಮತ್ತಷ್ಟು ಆಕ್ರೋಶಗೊಂಡಂತಹ ಪಂಚಮಸಾಲಿ ಮತ್ತು ಒಂದಿಷ್ಟು ಬಿಜೆಪಿ ನಾಯಕರು ಕೂಡ ಇಂದು ಕೂಡ ಸರ್ಕಾರದ ವಿರುದ್ಧ ಸಮರ ಸಾರಲಿಕ್ಕೆ ಸಾಕಷ್ಟು ಸರ್ಕಸ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾದಂತಹ ತಯಾರಿಯನ್ನು ಕೂಡ ನಡೆಸಿರುವಂತದ್ದು. ಪವಿತ್ರ ಇಂದು ಏನು ಸುವರ್ಣಸೌಧದ ಅಂಬೇಡ್ಕರ್ ಒಂದು ಸ್ಟ್ಯಾಚ್ಯೂ ಮುಂಗಡೆಯೂ ಕೂಡ ಬಿಜೆಪಿ ಒಂದು ವಿಜಯೇಂದ್ರ ಮತ್ತೆ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಆದ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ನೀಡಬೇಕು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊನ್ನೆ ನಡೆದಂತಹ ಒಂದು ಪ್ರತಿಭಟನೆಯಲ್ಲಿ ಏನೆಲ್ಲ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಯಿತು, ಪ್ರಮುಖವಾಗಿ ಆ ಒಂದು ವಿಚಾರವನ್ನು ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ಕೂಡ ಇಂದು ಬಿಜೆಪಿ ಅವರು ಹಮ್ಮಿಕೊಂಡಿರುವಂತದ್ದು. ಅದೇ ರೀತಿಯಾದಂತಹ ಒಂದಿಷ್ಟು ಹಿಂದುಳಿದ ಸಮುದಾಯದವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಮೀಸಲಾತಿ ನೀಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸರ್ಕಾರದ ವಿರುದ್ಧ ಈಗಾಗಲೇ ಸಮರ ಸಾರ್ಲಿಕ್ಕೆ ಅವರು ಕೂಡ ರೆಡಿ ಆಗಿರುವಂತದ್ದು. ಎಲ್ಲ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇರುವಂತದ್ದು. ಒಂದ್ ಕಡೆ ಪಂಚಮಸಾಲಿಗಳು ತಮಗೆ ಮೀಸಲಾತಿ ಬೇಕು ಅಂತ ಹೇಳಿ ಒಂದ್ ಕಡೆ ಹೋರಾಟ ನಡೆಸ್ತಾ ಇದ್ರೆ, ಇತ್ತ ಅವ್ರಿಗೆ ಮೀಸಲಾತಿ ಕೊಟ್ರೆ ನಮ್ಗೆ ಮೀಸಲಾತಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಕೂಡ ಎಲ್ಲ ಒಂದ್ ಕಡೆ ಹಿಂದುಳಿದ ವರ್ಗದವರು ಕೂಡ ಸರ್ಕಾರದ ವಿರುದ್ಧ ಮುಗಿಬೀಳುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ ಪವಿತ್ರ. ಇನ್ನು ಇಂದಿನ ಒಂದು ಪ್ರತಿಭಟನೆಯ ಹಿನ್ನೆಲೆ ನೋಡ್ತಾ ಹೋದ್ರೆ ಏನು ಸುವರ್ಣಸೌಧದ ಮುಂದ್ಗಡೆ ಇರ್ತಕ್ಕಂಥ ಒಂದು ಹೆದ್ದಾರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಅಲ್ಲಿಂದ ಬೃಹತ್ ಆದ ಒಂದು ರ್ಯಾಲಿ ಮುಖಾಂತರ ಏನು ಮೆರವಣಿಗೆ ಮಾಡ್ಕೊಂಡು ಬಂದು ತದನಂತರ ಸುವರ್ಣಸೌಧಿಗೆ ಏನು ಮುತ್ತಿಗೆ ಹಾಕುವ ಮುಖಾಂತರ ತಮ್ಮ ಒಂದು ಆಕ್ರೋಶವನ್ನು ಹೊರ ಹಾಕಲಿದ್ದಾರೆ ಪವಿತ್ರ. ರೇಣುಕಾ, ಪಂಚಮಸಾಲಿ ಹೋರಾಟ ದಶಕಗಳಿಂದ ನಡೀತಾ ಇರೋದು, ಇವತ್ತು ನೆನ್ನೆ ನಡೀತಾ ಇರುವಂತಹ ಹೋರಾಟ ಅಲ್ವೇ ಅಲ್ಲ. ಯಡಿಯೂರಪ್ಪನವ್ರ ಕಾಲದಿಂದಲೂ ಭರವಸೆಯಾಗೆ ಉಳಿತಾ ಬಂತು. ಅದಾದ್ಮೇಲೆ ಬೊಮ್ಮಾಯಿ ಅವ್ರು ಬಂದ್ರು ಕೂಡ ಆ ಭರವಸೆ ಏನು ಈಡೇರ್ಲಿಲ್ಲ. ಈಗ ಸರ್ಕಾರ ಬದಲಾಗಿದೆ, ಈಗ್ಲಾದ್ರೂ ನಮ್ಗೆಲ್ಲೋ ಮೀಸಲಾತಿ ಬರಬಹುದಾ ಅಂತ. ಯಾಕಂದ್ರೆ ಕೇವಲ ಒಂದು ಸಮುದಾಯ ಕೈ ಹಿಡಿಲಿಲ್ಲ ಅನ್ನೋ ಮಾತ್ರಕ್ಕೆ ಗೆದ್ರು ಅಥವಾ ಸೋತ್ರು ಅನ್ನೋದು ಬರಲ್ಲ. ಇಲ್ಲಿ ಪಂಚಮಸಾಲಿ ಅಂದ್ರೆ ಲಿಂಗಾಯತ ಮತಗಳು ಕೂಡ ಕಾಂಗ್ರೆಸ್ಗೆ ಬಹಳ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಸೊ ಹಾಗಾಗಿ ನಮಗೆ ಒಂದು ಮೀಸಲಾತಿ ವಿಚಾರದಲ್ಲಿ ಎಲ್ಲೋ ಭರವಸೆ ಸರ್ಕಾರನಾದ್ರೂ ಕೊಡ್ಬೇಕು ಅಂತ ಇದ್ದಿದ್ದಕ್ಕೆ ಎಲ್ಲೋ ನಿರಾಸೆ ಆಯ್ತಾ ಅಂತ. ಜೊತೆಗೆ ಪಂಚಮಸಾಲಿಗಳು ಕೂಡ ಹಳ್ಳಿಯಲ್ಲೂ ಹೋರಾಟ ಮಾಡಬೇಕು ಅನ್ನುವಂತ ಪ್ಲಾನ್ ಕೂಡ ಮಾಡಿರೋದು. ಖಂಡಿತವಾಗ್ಲೂ ಪವಿತ್ರ, ಇನ್ನು ಸುಮಾರು ವರ್ಷಗಳಿಂದ ಈ ಒಂದು ಮೀಸಲಾತಿಗಾಗಿ ಸಾಕಷ್ಟು ಹೋರಾಟಗಳನ್ನ ನಡ್ಕೊಂಡು ಬಂದಿದ್ದಾರೆ. ಕಳೆದ ಏನು ಬಿಜೆಪಿ ಅವಧಿಯಲ್ಲೂ ಕೂಡ ಒಂದು ಸುವರ್ಣಸೌಧ ಮುತ್ತಿಗೆ ಹಾಕುವ ಪ್ರಯತ್ನ ಕೂಡ ನಡೆದಿತ್ತು. ಆ ಹಿಂದೆ ಏನು ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಎಲ್ಲ ಒಂದ್ ಕಡೆ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ನಿಮ್ಗೆ ಮೀಸಲಾತಿ ಕೊಟ್ಟೇ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಏನು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅವರು ಬಂದಾಗ್ಲೂ ಕೂಡ ನಾವು ಕೂಡ ಮೀಸಲಾತಿ ಈ ಬಗ್ಗೆ ಚರ್ಚೆ ಮಾಡಿ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾದಂತಹ ಕಾಂಗ್ರೆಸ್ ನಲ್ಲೇ ಇರ್ತಕ್ಕಂಥ ಒಂದಿಷ್ಟು ಪಂಚಮಸಾಲಿ ಮತ್ತೆ ಲಿಂಗಾಯತರು ಕೂಡ ಅವರು ಕೂಡ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡವನ್ನು ಕೂಡ ಹಾಕಿದ್ರು. ಹೇಗಾದ್ರೂ ಮಾಡಿ ಯಾಕಂತಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಬೇಕು ಅಂತಂದ್ರೆ ಒಂದಿಷ್ಟು ಲಿಂಗಾಯತರ ಮತಗಳು ಕೂಡ ಪ್ರಭಾವ ಬೀರಿವೆ. ಹಾಗಾಗಿ ಅವ್ರಿಗೆ ಕೂಡ ನೀವು ಈ ಒಂದು ಮೀಸಲಾತಿ ಕೊಡ್ಲೇಬೇಕು. ಯಾಕೆಂತಂದ್ರೆ ಕಳೆದ ಒಂದು ನಾವು ಬಿಜೆಪಿ ಸರ್ಕಾರದಲ್ಲೂ ಕೂಡ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ವಿ. ಆದ್ರೆ ಸದ್ಯ ಏನು ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿದ್ದಾರೆ, ಹಾಗಾಗಿ ತಮ್ಮ ಮೇಲೆ ಕೂಡ ಭರವಸೆ ಇದೆ ಈ ರೀತಿಯಾದಂತಹ ಮೀಸಲಾತಿಯನ್ನು ಕೊಟ್ಟೇ ಕೊಡ್ತಾರೆ ಅಂತೇಳಿ. ಹಾಗಾಗಿ ನಾವು ಸಮನ್ವಯವಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ನಿಮ್ಮ ಬಳಿ ಮನವಿ ಮಾಡ್ಕೋತೀವಿ ಅಂತೇಳಿ ಕೂಡ ಮೊನ್ನೆ ನಡೆದಂತಹ ಪ್ರತಿಭಟನೆ ದಿನವೂ ಕೂಡ ಒಂದಿಷ್ಟು ಸಚಿವರು ಮತ್ತು